ಆನಂದ್, ಮಂಡ್ಯ ಜಿಲ್ಲಾ ವರದಿಗಾರ. ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಡ್ಯಾಮಿನ ನೀರಿನ ಮಟ್ಟ ದಿನೇ ದಿನೇ ಕುಸಿತ ಆಗ್ತಾ ಇದೆ. ಹೀಗಾಗಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುತ್ತಾ, ಬೆಂಗಳೂರಿಗೂ ಕೂಡ ಕುಡಿಯುವ ನೀರಿನ ಹಾಹಾಕಾರ ಸೃಷ್ಟಿಯಾಗುತ್ತಾ ಅನ್ನೋ ಒಂದು ಆತಂಕ ಶುರುವಾಗಿದೆ. ಸದ್ಯ ನಾನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂ ಬಳಿ ಇದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದು, ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟ ಕುಸಿತ ಇರೋ ಹಿನ್ನೆಲೆಯಲ್ಲಿ ಕನ್ನಂಬಾಡಿಯ ಒಡಲು ಬರಿದಾಗ್ತಾ ಇದೆ. ನೀರಿನ ಮಟ್ಟ ದಿನೇ ದಿನೇ ಕುಸಿತಾ ಇರುವಂತದ್ದು. 124.80 ಅಡಿ ಗರಿಷ್ಠ ನೀರಿನ ಮಟ್ಟ ಹೊಂದಿರುವಂತಹ ಕೆಆರ್ಎಸ್ ಜಲಾಶಯದಲ್ಲಿ ಕೇವಲ 92 ಅಡಿ ನೀರಿರುವಂತದ್ದು. ಒಂದೆಡೆ ದಿನದಿಂದ ದಿನಕ್ಕೆ ಬಿಸಿಲಿನ ಬೇಗೆ ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆ ರಾಜ್ಯದ ಬಹುತೇಕ ಡ್ಯಾಂಗಳಲ್ಲಿ ನೀರಿನ ಮಟ್ಟ ಕುಸಿತಾ ಇರುವಂತದ್ದು. ಅದೇ ರೀತಿ ಕೆಆರ್ಎಸ್ ಡ್ಯಾಂನಲ್ಲೂ ಕೂಡ ನೀರಿನ ಮಟ್ಟ ಕುಸಿತಾ ಇರುವಂತಹ ದೃಶ್ಯಗಳನ್ನ ಗಮನಿಸಬಹುದು. ಬರಿದಾಗ್ತಾ ಇದೆ ಕೆಆರ್ಎಸ್ ಡ್ಯಾಂ. 124.80 ಅಡಿ ಗರಿಷ್ಠ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿರುವಂತಹ ಡ್ಯಾಂನಲ್ಲಿ 92 ಅಡಿಯಷ್ಟು ಮಾತ್ರ ನೀರಿರುವಂತದ್ದು. ಟಿಎಂಸಿ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ 17 ಟಿಎಂಸಿ ನೀರು ಡ್ಯಾಂನಲ್ಲಿ ಸದ್ಯ ಶೇಖರಣೆ ಆಗಿದೆ. ಇದರಲ್ಲಿ 7 ರಿಂದ 6 ಟಿಎಂಸಿ ನೀರನ್ನ ಡೆಡ್ ಸ್ಟೋರೇಜ್ ಅಂತ ಹೇಳಿ ಡ್ಯಾಂನಲ್ಲೇ ಉಳಿಸಬೇಕು. ಇನ್ನು 10 ಟಿಎಂಸಿ ಅಷ್ಟು ನೀರು ಮಾತ್ರ ಬಳಕೆಗೆ ಲಭ್ಯ ಇರುವಂತದ್ದು. ಇದರಲ್ಲಿ ಕೃಷಿಗೆ ನೀರು ಕೊಡಬೇಕು. ಯಾಕಂದ್ರೆ 1 ತಿಂಗಳು ಅವಧಿ ಏನಾದ್ರೂ ನೀರು ಕೊಡ್ಲಿಲ್ಲ ಅಂದ್ರೆ, ಮೇನಲ್ಲಿ ಸಂಪೂರ್ಣವಾಗಿ ನೀರನ್ನ ಕೊಡ್ಲಿಲ್ಲ ಅಂದ್ರೆ ಬೆಳೆದಿರುವಂತ ಬಹುತೇಕ ಬೆಳೆ ನಾಶ ಆಗೋಗುತ್ತೆ. ಹಾಗಾಗಿ 10 ರಿಂದ 15 ದಿನಗಳಾದ್ರೂ ಕನಿಷ್ಠ ನೀರನ್ನ ಹರಿಸಬೇಕಾದಂತ ಪರಿಸ್ಥಿತಿ ಎದುರಾಗಿರುವಂತದ್ದು. ಮತ್ತೊಂದೆಡೆ ಬೆಂಗಳೂರು ಸೇರಿದಂತೆ ಕಾವೇರಿ ನೀರನ್ನ ಕುಡಿಯೋದಕ್ಕೆ ಅವಲಂಬಿಸಿರುವಂತಹ ಜಿಲ್ಲೆಗಳಿಗೆ ನೀರನ್ನ ಕೊಡಬೇಕು. ಹೀಗಿದ್ರೂ ಮೇ ಅಂತ್ಯದವರೆಗೂ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆತರ ಜೊತೆಗೆ ಏನೋ ಮುಂಗಾರಿನಲ್ಲೇನಾದ್ರೂ ಮಳೆ ಬರಲಿಲ್ಲ ಅಂದ್ರೆ, ಮುಂಗಾರು ಆರಂಭದಲ್ಲೇ ಮಳೆ ಬರಲಿಲ್ಲ ಅಂದ್ರೆ ಕಾವೇರಿ ನೀರಿನ ಸಮಸ್ಯೆ ನಿಜಕ್ಕೂ ಕೂಡ ಉಲ್ಬಣ ಆಗುತ್ತೆ ಅನ್ನೋ ಒಂದು ಆತಂಕ ಶುರುವಾಗಿರುವಂತದ್ದು. ಒಟ್ಟಾರೆ ಹೇಳೋದಾದ್ರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯ ದಿನೇ ದಿನೇ ನೀರಿನ ಮಟ್ಟ ಕುಸಿತಾ ಇರುವಂತದ್ದು. ಇದರಿಂದಾಗಿ ನೀರಿನ ಹಾಹಾಕಾರ ಎದುರಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ನಮಗೆ ಇಲ್ಲಿ ನೋಡೋದಕ್ಕೂ ಸಿಗ್ತಾ ಇರುವಂತದ್ದು. ಯಾಕಂದ್ರೆ ಆ ರೀತಿ ಡ್ಯಾಮ್ ನೋಡೋದಕ್ಕೆ ಸಿಗ್ತಾ ಇದೆ, ಆ ರೀತಿ ಆಗ್ತಾ ಇರುವಂತದ್ದು. ಒಟ್ಟಾರೆ ಹೇಳೋದಾದ್ರೆ ಮುಂಗಾರು ನಿಗದಿತ ಸಮಯದಲ್ಲೇ ಆದ್ರೆ, ಮುಂಗಾರು ಜೂನ್ ಆರಂಭದಲ್ಲಿ ಆದ್ರೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಆದ್ರೆ ಮುಂಗಾರು ತಡವಾದ್ರೂ ಕೂಡ ಮಂಡ್ಯ ಸೇರಿದಂತೆ ಬೆಂಗಳೂರು ಸೇರಿದಂತೆ ಕಾವೇರಿ ನೀರನ್ನು ಅವಲಂಬಿಸಿರುವಂತಹ ಜಿಲ್ಲೆಗಳಲ್ಲಿ ಸಮಸ್ಯೆ ಉಲ್ಬಣ ಆಗುವಂತದ್ದು ಏನು ಕಂಡು ಬರ್ತಾ ಇದೆ. ಇದಿಷ್ಟು ಕೆಆರ್ಎಸ್ ಡ್ಯಾಂನ ವರದಿಯಾಗಿತ್ತು. ಮುಂದಿನ ವರದಿಯನ್ನ ನಾನು ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ಆನಂದ್, ಮಂಡ್ಯ ಜಿಲ್ಲಾ ವರದಿಗಾರ. ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಡ್ಯಾಮಿನ ನೀರಿನ ಮಟ್ಟ ದಿನೇ ದಿನೇ ಕುಸಿತ ಆಗ್ತಾ ಇದೆ. ಹೀಗಾಗಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುತ್ತಾ, ಬೆಂಗಳೂರಿಗೂ ಕೂಡ ಕುಡಿಯುವ ನೀರಿನ ಹಾಹಾಕಾರ ಸೃಷ್ಟಿಯಾಗುತ್ತಾ ಅನ್ನೋ ಒಂದು ಆತಂಕ ಶುರುವಾಗಿದೆ. ಸದ್ಯ ನಾನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂ ಬಳಿ ಇದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದು, ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟ ಕುಸಿತ ಇರೋ ಹಿನ್ನೆಲೆಯಲ್ಲಿ ಕನ್ನಂಬಾಡಿಯ ಒಡಲು ಬರಿದಾಗ್ತಾ ಇದೆ. ನೀರಿನ ಮಟ್ಟ ದಿನೇ ದಿನೇ ಕುಸಿತಾ ಇರುವಂತದ್ದು. 124.80 ಅಡಿ ಗರಿಷ್ಠ ನೀರಿನ ಮಟ್ಟ ಹೊಂದಿರುವಂತಹ ಕೆಆರ್ಎಸ್ ಜಲಾಶಯದಲ್ಲಿ ಕೇವಲ 92 ಅಡಿ ನೀರಿರುವಂತದ್ದು. ಒಂದೆಡೆ ದಿನದಿಂದ ದಿನಕ್ಕೆ ಬಿಸಿಲಿನ ಬೇಗೆ ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆ ರಾಜ್ಯದ ಬಹುತೇಕ ಡ್ಯಾಂಗಳಲ್ಲಿ ನೀರಿನ ಮಟ್ಟ ಕುಸಿತಾ ಇರುವಂತದ್ದು. ಅದೇ ರೀತಿ ಕೆಆರ್ಎಸ್ ಡ್ಯಾಂನಲ್ಲೂ ಕೂಡ ನೀರಿನ ಮಟ್ಟ ಕುಸಿತಾ ಇರುವಂತಹ ದೃಶ್ಯಗಳನ್ನ ಗಮನಿಸಬಹುದು. ಬರಿದಾಗ್ತಾ ಇದೆ ಕೆಆರ್ಎಸ್ ಡ್ಯಾಂ. 124.80 ಅಡಿ ಗರಿಷ್ಠ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿರುವಂತಹ ಡ್ಯಾಂನಲ್ಲಿ 92 ಅಡಿಯಷ್ಟು ಮಾತ್ರ ನೀರಿರುವಂತದ್ದು. ಟಿಎಂಸಿ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ 17 ಟಿಎಂಸಿ ನೀರು ಡ್ಯಾಂನಲ್ಲಿ ಸದ್ಯ ಶೇಖರಣೆ ಆಗಿದೆ. ಇದರಲ್ಲಿ 7 ರಿಂದ 6 ಟಿಎಂಸಿ ನೀರನ್ನ ಡೆಡ್ ಸ್ಟೋರೇಜ್ ಅಂತ ಹೇಳಿ ಡ್ಯಾಂನಲ್ಲೇ ಉಳಿಸಬೇಕು. ಇನ್ನು 10 ಟಿಎಂಸಿ ಅಷ್ಟು ನೀರು ಮಾತ್ರ ಬಳಕೆಗೆ ಲಭ್ಯ ಇರುವಂತದ್ದು. ಇದರಲ್ಲಿ ಕೃಷಿಗೆ ನೀರು ಕೊಡಬೇಕು. ಯಾಕಂದ್ರೆ 1 ತಿಂಗಳು ಅವಧಿ ಏನಾದ್ರೂ ನೀರು ಕೊಡ್ಲಿಲ್ಲ ಅಂದ್ರೆ, ಮೇನಲ್ಲಿ ಸಂಪೂರ್ಣವಾಗಿ ನೀರನ್ನ ಕೊಡ್ಲಿಲ್ಲ ಅಂದ್ರೆ ಬೆಳೆದಿರುವಂತ ಬಹುತೇಕ ಬೆಳೆ ನಾಶ ಆಗೋಗುತ್ತೆ. ಹಾಗಾಗಿ 10 ರಿಂದ 15 ದಿನಗಳಾದ್ರೂ ಕನಿಷ್ಠ ನೀರನ್ನ ಹರಿಸಬೇಕಾದಂತ ಪರಿಸ್ಥಿತಿ ಎದುರಾಗಿರುವಂತದ್ದು. ಮತ್ತೊಂದೆಡೆ ಬೆಂಗಳೂರು ಸೇರಿದಂತೆ ಕಾವೇರಿ ನೀರನ್ನ ಕುಡಿಯೋದಕ್ಕೆ ಅವಲಂಬಿಸಿರುವಂತಹ ಜಿಲ್ಲೆಗಳಿಗೆ ನೀರನ್ನ ಕೊಡಬೇಕು. ಹೀಗಿದ್ರೂ ಮೇ ಅಂತ್ಯದವರೆಗೂ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆತರ ಜೊತೆಗೆ ಏನೋ ಮುಂಗಾರಿನಲ್ಲೇನಾದ್ರೂ ಮಳೆ ಬರಲಿಲ್ಲ ಅಂದ್ರೆ, ಮುಂಗಾರು ಆರಂಭದಲ್ಲೇ ಮಳೆ ಬರಲಿಲ್ಲ ಅಂದ್ರೆ ಕಾವೇರಿ ನೀರಿನ ಸಮಸ್ಯೆ ನಿಜಕ್ಕೂ ಕೂಡ ಉಲ್ಬಣ ಆಗುತ್ತೆ ಅನ್ನೋ ಒಂದು ಆತಂಕ ಶುರುವಾಗಿರುವಂತದ್ದು. ಒಟ್ಟಾರೆ ಹೇಳೋದಾದ್ರೆ
ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯ ದಿನೇ ದಿನೇ ನೀರಿನ ಮಟ್ಟ ಕುಸಿತಾ ಇರುವಂತದ್ದು. ಇದರಿಂದಾಗಿ ನೀರಿನ ಹಾಹಾಕಾರ ಎದುರಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ನಮಗೆ ಇಲ್ಲಿ ನೋಡೋದಕ್ಕೂ ಸಿಗ್ತಾ ಇರುವಂತದ್ದು. ಯಾಕಂದ್ರೆ ಆ ರೀತಿ ಡ್ಯಾಮ್ ನೋಡೋದಕ್ಕೆ ಸಿಗ್ತಾ ಇದೆ, ಆ ರೀತಿ ಆಗ್ತಾ ಇರುವಂತದ್ದು. ಒಟ್ಟಾರೆ ಹೇಳೋದಾದ್ರೆ ಮುಂಗಾರು ನಿಗದಿತ ಸಮಯದಲ್ಲೇ ಆದ್ರೆ, ಮುಂಗಾರು ಜೂನ್ ಆರಂಭದಲ್ಲಿ ಆದ್ರೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಆದ್ರೆ ಮುಂಗಾರು ತಡವಾದ್ರೂ ಕೂಡ ಮಂಡ್ಯ ಸೇರಿದಂತೆ ಬೆಂಗಳೂರು ಸೇರಿದಂತೆ ಕಾವೇರಿ ನೀರನ್ನು ಅವಲಂಬಿಸಿರುವಂತಹ ಜಿಲ್ಲೆಗಳಲ್ಲಿ ಸಮಸ್ಯೆ ಉಲ್ಬಣ ಆಗುವಂತದ್ದು ಏನು ಕಂಡು ಬರ್ತಾ ಇದೆ. ಇದಿಷ್ಟು ಕೆಆರ್ಎಸ್ ಡ್ಯಾಮ್ ನ ವರದಿಯಾಗಿತ್ತು. ಮುಂದಿನ ವರದಿಯನ್ನ ನಾನು ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ಆನಂದ್, ಮಂಡ್ಯ ಜಿಲ್ಲಾ ವರದಿಗಾರ. ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಡ್ಯಾಮಿನ ನೀರಿನ ಮಟ್ಟ ದಿನೇ ದಿನೇ ಕುಸಿತ ಆಗ್ತಾ ಇದೆ. ಹೀಗಾಗಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುತ್ತಾ, ಬೆಂಗಳೂರಿಗೂ ಕೂಡ ಕುಡಿಯುವ ನೀರಿನ ಹಾಹಾಕಾರ ಸೃಷ್ಟಿಯಾಗುತ್ತಾ ಅನ್ನೋ ಒಂದು ಆತಂಕ ಶುರುವಾಗಿದೆ. ಸದ್ಯ ನಾನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಮ್ ಬಳಿ ಇದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದು, ಕೆಆರ್ಎಸ್ ಡ್ಯಾಮ್ನ ನೀರಿನ ಮಟ್ಟ ಕುಸಿತಾ ಇರೋ ಹಿನ್ನೆಲೆಯಲ್ಲಿ ಕನ್ನಂಬಾಡಿಯ ಒಡಲು ಬರಿದಾಗ್ತಾ ಇದೆ. ನೀರಿನ ಮಟ್ಟ ದಿನೇ ದಿನೇ ಕುಸಿತಾ ಇರುವಂತದ್ದು. 124.80 ಅಡಿ ಗರಿಷ್ಠ ನೀರಿನ ಮಟ್ಟ ಹೊಂದಿರುವಂತಹ ಕೆಆರ್ಎಸ್ ಜಲಾಶಯದಲ್ಲಿ ಕೇವಲ 92 ಅಡಿ ನೀರಿರುವಂತದ್ದು. ಒಂದೆಡೆ ದಿನದಿಂದ ದಿನಕ್ಕೆ ಬಿಸಿಲಿನ ಬೇಗೆ ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆ ರಾಜ್ಯದ ಬಹುತೇಕ ಡ್ಯಾಂಗಳಲ್ಲಿ ನೀರಿನ ಮಟ್ಟ ಕುಸಿತಾ ಇರುವಂತದ್ದು. ಅದೇ ರೀತಿ ಕೆಆರ್ಎಸ್ ಡ್ಯಾಮ್ನಲ್ಲೂ ಕೂಡ ನೀರಿನ ಮಟ್ಟ ಕುಸಿತಾ ಇರುವಂತಹ ದೃಶ್ಯಗಳನ್ನ ಗಮನಿಸಬಹುದು. ಬರಿದಾಗ್ತಾ ಇದೆ ಕೆಆರ್ಎಸ್ ಡ್ಯಾಮ್. 124.80 ಅಡಿ ಗರಿಷ್ಠ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿರುವಂತಹ ಡ್ಯಾಂನಲ್ಲಿ 92 ಅಡಿಯಷ್ಟು ಮಾತ್ರ ನೀರಿರುವಂತದ್ದು. ಟಿಎಂಸಿ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ 17 ಟಿಎಂಸಿ ನೀರು ಡ್ಯಾಂನಲ್ಲಿ ಸದ್ಯ ಶೇಖರಣೆ ಆಗಿದೆ. ಇದರಲ್ಲಿ 7 ರಿಂದ 6 ಟಿಎಂಸಿ ನೀರನ್ನ ಡೆಡ್ ಸ್ಟೋರೇಜ್ ಅಂತ ಹೇಳಿ ಡ್ಯಾಂನಲ್ಲೇ ಉಳಿಸಬೇಕು. ಇನ್ನು 10 ಟಿಎಂಸಿ ಅಷ್ಟು ನೀರು ಮಾತ್ರ ಬಳಕೆಗೆ ಲಭ್ಯ ಇರುವಂತದ್ದು. ಇದರಲ್ಲಿ ಕೃಷಿಗೆ ನೀರು ಕೊಡಬೇಕು. ಯಾಕಂದ್ರೆ 1 ತಿಂಗಳು ಅವಧಿ ಏನಾದ್ರೂ ನೀರು ಕೊಡ್ಲಿಲ್ಲ ಅಂದ್ರೆ, ಮೇನಲ್ಲಿ ಸಂಪೂರ್ಣವಾಗಿ ನೀರನ್ನ ಕೊಡ್ಲಿಲ್ಲ ಅಂದ್ರೆ ಬೆಳೆದಿರುವಂತ ಬಹುತೇಕ ಬೆಳೆ ನಾಶ ಆಗೋಗುತ್ತೆ. ಹಾಗಾಗಿ 10 ರಿಂದ 15 ದಿನಗಳಾದ್ರೂ ಕನಿಷ್ಠ ನೀರನ್ನ ಹರಿಸಬೇಕಾದಂತ ಪರಿಸ್ಥಿತಿ ಎದುರಾಗಿರುವಂತದ್ದು. ಮತ್ತೊಂದೆಡೆ ಬೆಂಗಳೂರು ಸೇರಿದಂತೆ ಕಾವೇರಿ ನೀರನ್ನ ಕುಡಿಯೋದಕ್ಕೆ ಅವಲಂಬಿಸಿರುವಂತಹ ಜಿಲ್ಲೆಗಳಿಗೆ ನೀರನ್ನ ಕೊಡಬೇಕು. ಹೀಗಿದ್ರೂ ಮೇ ಅಂತ್ಯದವರೆಗೂ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆತರ ಜೊತೆಗೆ ಏನೋ ಮುಂಗಾರಿನಲ್ಲೇನಾದ್ರೂ ಮಳೆ ಬರಲಿಲ್ಲ ಅಂದ್ರೆ, ಮುಂಗಾರು ಆರಂಭದಲ್ಲೇ ಮಳೆ ಬರಲಿಲ್ಲ ಅಂದ್ರೆ ಕಾವೇರಿ ನೀರಿನ ಸಮಸ್ಯೆ ನಿಜಕ್ಕೂ ಕೂಡ ಉಲ್ಬಣ ಆಗುತ್ತೆ ಅನ್ನೋ ಒಂದು ಆತಂಕ ಶುರುವಾಗಿರುವಂತದ್ದು. ಒಟ್ಟಾರೆ ಹೇಳೋದಾದ್ರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯ ದಿನೇ ದಿನೇ ನೀರಿನ ಮಟ್ಟ ಕುಸಿತಾ ಇರುವಂತದ್ದು. ಇದರಿಂದಾಗಿ ನೀರಿನ ಹಾಹಾಕಾರ ಎದುರಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ನಮಗೆ ಇಲ್ಲಿ ನೋಡೋದಕ್ಕೂ ಸಿಗ್ತಾ ಇರುವಂತದ್ದು. ಯಾಕಂದ್ರೆ ಆ ರೀತಿ ಡ್ಯಾಮ್ ನೋಡೋದಕ್ಕೆ ಸಿಗ್ತಾ ಇದೆ, ಆ ರೀತಿ ಆಗ್ತಾ ಇರುವಂತದ್ದು. ಒಟ್ಟಾರೆ ಹೇಳೋದಾದ್ರೆ ಮುಂಗಾರು ನಿಗದಿತ ಸಮಯದಲ್ಲೇ ಆದ್ರೆ, ಮುಂಗಾರು ಜೂನ್ ಆರಂಭದಲ್ಲಿ ಆದ್ರೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಆದ್ರೆ ಮುಂಗಾರು ತಡವಾದ್ರೂ ಕೂಡ ಮಂಡ್ಯ ಸೇರಿದಂತೆ ಬೆಂಗಳೂರು ಸೇರಿದಂತೆ ಕಾವೇರಿ ನೀರನ್ನು ಅವಲಂಬಿಸಿರುವಂತಹ ಜಿಲ್ಲೆಗಳಲ್ಲಿ ಸಮಸ್ಯೆ ಉಲ್ಬಣ ಆಗುವಂತದ್ದು ಏನು ಕಂಡು ಬರ್ತಾ ಇದೆ. ಇದಿಷ್ಟು ಕೆಆರ್ಎಸ್ ಡ್ಯಾಮ್ ನ ವರದಿಯಾಗಿತ್ತು. ಮುಂದಿನ ವರದಿಯನ್ನ ನಾನು ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು.